Hello everyone, welcome to Sanmargaha classes. Let us see question number 17 of chapter Coal and Petroleum. Give an example for inexhaustible and exhaustible natural resources. Inexhaustible ಮತ್ತೆ exhaustible natural resources ಗೆ example ಅನ್ನ ಕೇಳಿದ್ದಾರೆ. ಇಲ್ಲಿ what are inexhaustible natural resources? These natural resources are present unlimitedly in nature, whereas exhaustible are limited. ಅವು ಲಿಮಿಟೆಡ್ ಇದೆ. ಇನ್ಎಕ್ಸಾಸ್ಟಿಬಲ್ ಏನು, ಹ್ಯೂಮನ್ ಬೀಯಿಂಗ್ ಆಕ್ಟಿವಿಟೀಸ್ ಇಂದ ಅವು ಕಡಿಮೆ ಆಗೋದಿಲ್ಲ. ಈಗ ಸೋಲಾರ್ ಲೈಟ್ ಇರ್ಬೋದು, ವಿಂಡ್ ಇರ್ಬೋದು, ಇವೆಲ್ಲ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಕಡಿಮೆ ಆಗ್ತಾ ಬರೋದಿಲ್ಲ, ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಬಟ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್, ನಾವು ಪೆಟ್ರೋಲ್ ಯೂಸ್ ಮಾಡ್ತೀವಿ, ಡೀಸೆಲ್ ಯೂಸ್ ಮಾಡಿರ್ತೀವಿ, ಅದೆಲ್ಲ ಖರ್ಚಾಗ್ತಾ ಬರುತ್ತೆ ಅಲ್ವಾ. ಮತ್ತೆಲ್ಲ ಅದು ತಯಾರಾಗಕ್ಕೆ ಮಿಲಿಯನ್ ಇಯರ್ಸ್ ಬೇಕಾಗುತ್ತೆ. ಸೊ ಎಕ್ಸಾಂಪಲ್ಸ್ ಯಾವ್ದಂತ ಬರೆಯೋದು, inexhaustible natural resources, sunlight and air. Whereas exhaustible natural resources examples, forests, wildlife, minerals, coal, petroleum, natural gas. Here coal, petroleum, natural gases are called as fossil fuels ಅಲ್ವಾ. ಫಾರೆಸ್ಟು, ಈಗ ಮರ ನೆಡದೆ ನಾವು ಬರೀ ಕಾಡನ್ನ ಕಟ್ ಮಾಡ್ತಾ ಹೋದ್ರೆ ಒಂದಿನಕ್ಕೆ ಕಾಡೇ ಉಳಿಯೋದಿಲ್ಲ, ಮರನೇ ಉಳಿಯೋದಿಲ್ಲ ಅಲ್ವಾ. ಹಾಗಾಗಿ ಇದು ಎಕ್ಸಾಸ್ಟಿಬಲ್. ವೈಲ್ಡ್ ಲೈಫ್ ಇರ್ಬೋದು, ಎಲ್ಲಾ ಪ್ರಾಣಿನ ಸಾಯಿಸ್ತಾ ಬಂದ್ರೆ ಅಥವಾ ನ್ಯಾಚುರಲಿ ಅವು ಏನೋ ಒಂದು ಪ್ರವಾಹಕ್ಕ ಏನೋ ಸಿಲ್ಕಿ ಸತ್ತೋಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ಹುಟ್ಲಿಲ್ಲ, ಅವಾಗ ಅದು ಕೂಡ ಎಕ್ಸಾಸ್ಟಿಬಲ್ ಅಂತ ಕನ್ಸಿಡರ್ ಆಗುತ್ತೆ. ಈ ರೀತಿ ದೀಸ್ ಆರ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಥ್ಯಾಂಕ್ ಯು.